ಹಾಯ್, ಸೂಪರ್ ಮಾಮ್ ಅರುಣ ಚಾನಲ್ಗೆ ಸ್ವಾಗತ. ನಾನು ಲಾಸ್ಟ್ ವಿಡಿಯೋದಲ್ಲಿ ನನ್ನ ಕತೆನ ಹೇಗೆ ಸ್ಟಾರ್ಟ್ ಮಾಡಿದೆ ಹೇಳೋದಕ್ಕೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ರೇಡಿಯೋದಲ್ಲಿ ಒಂದು ಚಿಕ್ಕ ಸ್ಟೋರಿ ಮತ್ತು ಒಂದು ಹಾಡು ಹಾಡಿದ್ದು. ನಾನು ಹೇಗೆ ಕತೆನ ಯಾರಿಗೆ ಹೇಳ್ತಾ ಇದ್ದೆ ಅನ್ನೋದು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮುಂಚೆ ಈಗ ನಂಗೆ ಇಷ್ಟು ವೆರೈಟೀಸ್ ಹಪ್ಪಳ, ಸಂಡಿಗೆ, ಶಾವಿಗೆ ಅವ್ಯಾವೂ ಇರಲಿಲ್ಲ. ಎಲ್ಲನೂ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾಯಿದ್ರು. ಸಮ್ಮರ್ ಬಂತಂದರೆ ಅಂದರೆ ಬೇಸಿಗೆ ಬಂತಂದರೆ ಸಾಕು, ಮನೇಲೆ ಹೂವಿನ ಸಂಡಿಗೆ, ಅನ್ನದ ಸಂಡಿಗೆ, ಅಂಬ್ಲಿ ಸಂಡಿಗೆ, ಈ ರೀತಿ ಎಲ್ಲ ಸಂಡಿಗೆಗಳೆಲ್ಲ ಮಾಡೋರು. ಹಾಗೆ ಶಾವಿಗೆ, ಗೌಲಿ, ಅಮರಗುಂಡು ಅಂತ ವೆರೈಟಿಯಾಗಿ ಎಲ್ಲನೂ ಮನೆಯಲ್ಲೇ ಮಾಡ್ಕೋತಾ ಇದ್ರು. ಅವೆಲ್ಲ ಮಾಡ್ತಿರ್ಬೇಕಾಯ್ತಂದ್ರೆ ಸುಮ್ಮನೆ ಮಾಡಬೇಕಂದ್ರೆ ಬೇಜಾರಾಗುತ್ತಲ್ಲ, ಅದಕ್ಕಾಗಿ ಯಾವಾಗೆಲ್ಲ ಸುಧಾ, ತರಂಗ ಅಂತ ಬುಕ್ಸ್ ಬರೋವು, ಅಲ್ಲಿ ಬುಕ್ಕಲ್ಲಿ ಓದಿರುವಂಥ ಕತೆಗಳನ್ನು, ಹಾಗೆ ಸಿನಿಮಾ ಕತೆಗಳನ್ನು ಹೇಳೋರು. ಆ ಕತೆಗಳನ್ನು ಹೇಳ್ತಾ ಒಬ್ರಿಗೊಬ್ರು ಮಾತಾಡ್ಕೋತಾ ಅದನ್ನು ಮಾಡ್ತಾಯಿದ್ರು. ಚಿಕ್ಕ ಪುಟ್ಟ ಕೆಲಸ ಏನನ್ನ ಹಾಕಿ ಬರೋದು, ಆರೆ ಹಾಕೋದು, ಆ ಕೆಲಸಗಳನ್ನು ನಮಗೂ ಕೂಡ ಹೇಳ್ತಾಯಿದ್ರು. ಅವಾಗ ಅವರೆಲ್ಲ ಕೇಳೋ ಕತೆಗಳನ್ನು ನಾನು ಕೇಳ್ತಾ ಇದ್ದೆ. ಈ ಸಮ್ಮರ್ ಮುಗಿತಂದ್ರೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ, ಆಟಕ್ಕೆ ಪಿರಿಯಡ್ ಅಂತ ಬಿಡೋರು. ಅವಾಗ ಮಳೆ ಬಂತಂದ್ರೆ ನಾವು ಆಟ ಆಡೋಕೆ ಹೋಗ್ತಿರ್ಲಿಲ್ಲ, ಒಂದು ಗಿಡದ ಕೆಳಗಡೆ ಕೂಡ್ತಾ ಇದ್ವಿ. ಇನ್ನು ಮಳೆ ಬಂದಾಗ ಆಟ ಆಡೋಕ್ಕೂ ಆಗಲ್ಲ. ಹಾಗಾಗಿ ಕೂತಲ್ಲೇ ಏನು ಮಾಡೋದಂದ್ರೆ, ನಾನೊಂದು ಕತೆ ಕೇಳಿದ್ದೀನಿ, ಅದನ್ನು ನಿಮಗೆ ಹೇಳ್ತೀನಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಅವರಿಗೆ ಆ ಕತೆ ಇಷ್ಟ ಆಗ್ತಾಯಿತ್ತು. ಇನ್ನು ಪ್ರತಿ ಪಿರಿಯಡ್ ಯಾವಾಗ ಆಟದ ಪಿರಿಯಡ್ ಬಂತು ಅಂದರೆ ಸಾಕು, ಹೊರಗಡೆ ಹೋಗೋದು, ಅರುಣ ನಿನ್ನ ಕತೆ ಚೆನ್ನಾಗಿ ಹೇಳ್ತೀಯಾ ಅಂತ ಅವರು ನನಗೆ ಕೇಳೋರು. ಹಾಗಾಗಿ ನಾನು ಕತೆಗಳನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಯಾರ್ಯಾರಿಂದ ಕತೆಗಳನ್ನು ಕೇಳಿದೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈಗ ಚಿಕ್ಕ ಕತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಬ್ಬತ್ತ ಏನೋ ದುಃಖ ಭರಿತನಾಗಿ ಒಂದು ಕಡೆ ಕೂತಿರ್ತಾನೆ. ಅಲ್ಲಿ ಒಂದು ಗಿಡದ ಮೇಲೆ ಕಾಗಿ ಹಾಕೋ ಅಂತ ಬಂದು ಕೊಡುತ್ತೆ. ಅವಾಗ ಕಾಗಿ ಕೇಳ್ತಾನೆ, ಕಾಗಿ ನೀನು ಎಷ್ಟು ಖುಷಿಯಾಗಿದೆಯಲ್ಲ ಹಾರಾಡ್ಕೊಂತ ಅಂತ ಕೇಳ್ತಾನೆ. ಅವಾಗ ಅದಕ್ಕೆ ಕಾಗಿ ಹೇಳುತ್ತೆ, ನಾನೇನು ಖುಷಿಯಾಗಿದ್ದೀನಿ, ನಾನೇನು ಸುಂದರ ಇದ್ದೀನಿ, ಕರ್ರಗ, ನನಗೆ ಯಾರು ಇಷ್ಟಪಡಂಗಿಲ್ಲ. ಅಲ್ಲಿ ಪಕ್ಕದಲ್ಲೇ ನೀರಿದೆಲ್ಲ, ಅಲ್ಲಿ ಬಾತ್ಕೋಳಿದೆ ನೋಡು, ಬೆಳ್ಳಗ ತುಂಬ ಚೆನ್ನಾಗಿದೆ, ಅದು ಖುಷಿಯಾಗಿರುತ್ತೆ ಅಂತ ಹೇಳ್ತಾನೆ. ಹೌದಾ ಅಂತ ಮತ್ತೆ ಅದೇ ವ್ಯಕ್ತಿ ಬಾತ್ಕೋಳಿಗೂ ಕೇಳ್ತಾನೆ, ಬಾತ್ಕೋಳಿ ನೀನು ಖುಷಿಯಾಗಿದೆಯಾ, ಅವಳು ಎಷ್ಟು ವೈಟ್ ಆಗಿದೆಯಾ, ಎಷ್ಟು ಚೆನ್ನಾಗಿದೆಯಾ, ನೀನು ಖುಷಿಯಾಗಿದೆಯಾ ಅಂತ ಕಾಗೆ ಹೇಳ್ತು, ಅದಕ್ಕೆ ಕೇಳಕ್ಕೆ ಬಂದೆ ಅಂತ. ಅವ ಬಾತ್ಕೋಳಿ ಹೇಳುತ್ತೆ, ನನ್ನ ಕಷ್ಟ ಯಾರಿಗೆ ಹೇಳಿ, ನಾನೇನು ಸುಂದರವಾಗಿದ್ದೀನಿ, ನನಗೂ ಕಷ್ಟ ಇದೆ, ನಾನು ಬರೀ ಬೆಳ್ಳಗೊಂದೇ ಕಾಣ್ತಾ ಇದ್ದೀನಿ. ಆದರೆ ಅದು ಗಿಳಿ ನೋಡಿ ಅಲ್ಲಿ ಪಕ್ಕದಲ್ಲೇ ಇದೆ, ಆ ಗಿಳಿ ಮೈಯೆಲ್ಲ ಗ್ರೀನ್ ಅಂದರೆ ಹಸಿರು, ಮತ್ತು ಮೂತಿ ಮಾತ್ರ ಕೆಂಪು, ಎಷ್ಟು ಚೆನ್ನಾಗಿದೆ, ಅದು ಖುಷಿಯಾಗಿರುತ್ತೆ, ಅದು ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಬಾತ್ಕೋಳಿ ಹೇಳುತ್ತೆ. ಮತ್ತೆ ಅದೇ ಮನುಷ್ಯ ಗಿಳಿ ಹತ್ರ ಹೋಗಿ ಕೇಳ್ತಾನೆ, ಏನು ಗಿಳಿ ನೀನು ಖುಷಿಯಾಗಿದೆಯಾ, ನೀನು ಸುಂದರವಾಗಿದೆಯಾ ಅಂತ ಕೇಳ್ತಾನೆ. ಆವಾಗ ಅದು ಗಿಳಿ ಏನು ಉತ್ತರಿಸುತ್ತೆ, ನಾನೇನು ಖುಷಿಯಾಗಿದ್ದೀನಿ, ನನ್ನ ಕೂಡ ಪಂಜರದಾಗ ಹಾಕಿದ್ದಾರೆ, ನನಗೆ ಬರೀ 2 ಕಲರ್ ಅದಾವ, ಆದರೆ ನವಿಲನ್ನು ನೋಡಿ ಅದಕ್ಕೆ ಎಷ್ಟು ಕಲರ್ಸ್ ಅದಾವ, ಅದು ಹಾಡಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ಎಷ್ಟು ಚೆನ್ನಾಗಿ ನವಿಲ್ ಗರಿ ಬಿಚ್ಕೊಳ್ಳುತ್ತೆ, ಅದು ತುಂಬ ಚೆನ್ನಾಗಿದೆ, ಹಾಗೆ ಖುಷಿಯಾಗಿರುತ್ತೆ ಅಂತ ಗಿಳಿ ಹೇಳುತ್ತೆ. ಅವಾಗ ಅಲ್ಲಿಂದ ಮತ್ತೆ ನವಿಲಿರೋ ಜಾಗಕ್ಕೆ ಹೋಗ್ತಾನೆ. ಅವಾಗ ನವಿಲನ್ನು ಕೇಳ್ತಾನೆ, ನವಿಲು ನೀನು ಖುಷಿಯಾಗಿದೆಯಾ, ತುಂಬ ಸುಂದರವಾಗಿದೆಯಾ ಅಂತ ಗಿಳಿ ಹೇಳ್ತು, ಅದಕ್ಕೆ ಕೇಳಕ್ಕೆ ಬಂದೆ ಅಂತ. ಅವಾಗ ನವಿಲು ಏನಂತ ಹೇಳುತ್ತೆ ಗೊತ್ತಾ, ನಾನೇನು ಖುಷಿಯಾಗಿದ್ದೀನಿ, ನಾನೇನು ಸುಂದರವಾಗಿದ್ದೀನಿ, ನನಗೆಲ್ಲ ಬಂದಂದಾಗ ಅದ ಒಂದು ಹೊರಗಡೆ ತಿರುಗಾಡಕ್ಕೆ ಸತ್ತೆ ಇಲ್ಲ, ನನ್ನೊಂದು ಜೂದಾಗ ಆಗಿ ನಿಲ್ಲಿಸ್ಬಿಟ್ಟಾರ. ಅದೇ ಕಾಗೆ ನೋಡಿ, ಅದು ಎಲ್ಲಿ ಬೇಕಾದ್ರೂ ಹಾರಾಡುತ್ತೆ, ಎಲ್ಲಿ ಬೇಕಾದ್ರೂ ಹೋಗುತ್ತೆ, ನಿಜವಾದ ಖುಷಿ ನನಗೆ ಕಾಗೆಯಲ್ಲೇ ಕಾಣಿಸ್ತಾ ಇದೆ ಅಂತ ನವಿಲು ಹೇಳ್ತಾನೆ. ಕುಂತಲ್ಲೇ ಯೋಚನೆ ಮಾಡ್ತಾನೆ, ನಿಜ ಅಲ್ಲ, ನಾವು ಎಲ್ಲಾನು ಕೇಳ್ಕೊಂಡು ಬಂದೆ, ಯಾರ ಹತ್ರ ತಮ್ಗೆ ಏನಾದಲ್ಲ ಅದರಿಂದ ಅವ್ರು ಖುಷಿ ಪಡ್ತಾ ಇಲ್ಲ, ಇನ್ನೊಬ್ರಲ್ಲಿ ಹೆಚ್ಚಿಗಿದೆ ಅಲ್ಲ ಅದನ್ನ ನೋಡಿ ಅವ್ರು ಖುಷಿಯಾಗಿದ್ದಾರೆ ಅನ್ಕೋತಾ ಇದ್ದೀವಿ. ನಾನು ಕೂಡ ಹಾಗೆ, ನನ್ನ ಹತ್ರ ಬೇರೆಯವ್ರ ಹತ್ರ ಇರೋದನ್ನ ನೋಡಿ ನಾನು ದುಃಖ ಭರಿತನಾಗಿದ್ದೀನಿ, ನನ್ನ ಹತ್ರ ಇರೋದು ನನಗೆ ಭಗವಂತ ಇದೇ ಕೊಟ್ಟನಂತ ನನಗೆ ಖುಷಿಯಾಗಿರ್ಬೋದಲ್ಲ ಅಂತ ಯೋಚನೆ ಮಾಡಿ ಅದನ್ನ ದುಃಖನ ಅಲ್ಲೇ ಬಿಟ್ಟು ಖುಷಿಯಾಗಿ ಮನೆಗೆ ಹೋಗಿ ಜೀವನ ಮಾಡ್ತಾನೆ. ಈ ಕತೆ ನೀವು ಕೇಳಿರ್ಬೋದು. ನಾವು ಯಾವುದನ್ನೇ ಆಯ್ತು ಒಂದ್ಸಲ ಕೇಳಿದ್ಮೇಲೆ ಈ ಕತೆ ಕೇಳಿದೀವಿ ಅನ್ಕೊಂತೀವಿ. ನನಗೊಬ್ರು ಹೇಳಿದ್ರು, ಅದು ಯಾವಾಗ ಹೇಳಿದ್ರು, ಯಾಕೆ ಹೇಳಿದ್ರು ಅಂತ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾವು ಕೇಳ್ತೀವಲ್ಲ, ಎಲ್ಲೇ ತನ ಕೇಳ್ಬೇಕಂದ್ರೆ ಅದನ್ನ ನಾವು ಇನ್ನೊಬ್ರಿಗೆ ಹೇಳಕ್ ಬರಬೇಕು, ಅಲ್ಲೇ ತನ ಕೇಳ್ಬೇಕಂತ. ಹಾಗಾಗಿ ನೀವು ಈ ಕತೆನ ಮತ್ತೊಮ್ಮೆ ಕೇಳಿ, ನಿಮ್ಮ ಮಕ್ಕಳಿಗೆ ಹೇಳಿ, ದಿನಾ ಒಂದು ಕತೆ ಹೇಳ್ಕೊಂತ ಹೋಗ್ರಿ, ಮಕ್ಕಳ ಹತ್ರ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಚಿಕ್ಕ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.